ಇಲ್ಲಿ ನಿಮಗೆ 16ನೇ ಕಂತಿನ ಹಣ ಬೇಕಾ? ಹಾಗಾದರೆ ಒಂದು 2 ರೂಲ್ಸ್ ಏನು ಬಂದಿದೆಯಲ್ಲ ಹೊಸದಾಗಿ, ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ. ಆಮೇಲೆ ಮಿಸ್ ಮಾಡಿಬಿಟ್ಟು 16ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ 16ನೇ ಕಂತಿನ ಹಣ ಬರಲ್ಲ. ಯಾಕೆಂದರೆ ಸರ್ಕಾರದಿಂದ 2 ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. ಯಾರ್ಯಾರಿಗೆ 16ನೇ ಕಂತಿನ ಹಣ ಬೇಕಾಗಿರುತ್ತೆ ಈ ಒಂದು 2 ರೂಲ್ಸ್ಗಳನ್ನ ಕಡ್ಡಾಯವಾಗಿ ನೀವು ಫಾಲೋ ಮಾಡಿರಲೇಬೇಕು. ಹಾಗಾದರೆ ಸರ್ಕಾರದ ಕಡೆಯಿಂದ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇರ. ಈ ಒಂದು ವಿಡಿಯೋನ ಯಾರು ಕೂಡ ಮಧ್ಯ ಸ್ಕಿಪ್ ಮಾಡಿದೆ ಅಂದರೆ ಮಧ್ಯ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಮತ್ತು ರೂಲ್ಸ್ ಏನು ಬಂದಿದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಪಡ್ಕೋತೀರಾ. ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೊಂದು ಲೈಕು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಇದುವರೆಗೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ 15ನೇ ಕಂತಿನವರೆಗೂ ಕೂಡ ಹಣ ಪಡ್ಕೊಂಡಿದ್ದೀರಾ. ಈ 15ನೇ ಕಂತಿನ ಹಣವರೆಗೂ ಕೂಡ ನೀವು ಪಡ್ಕೋಬೇಕಾದ್ರೆ ಮಧ್ಯೆ ಒಂದು 2-3 ರೂಲ್ಸ್ಗಳನ್ನ ಚೇಂಜ್ ಮಾಡಿದ್ರು. ಅದನ್ನ ನೀವು ಎಲ್ಲರೂ ಕೂಡ ಫಾಲೋ ಮಾಡಿದ್ರಿ. ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತು. ಮತ್ತು ಕೆಲವರಿಗೆ ರೂಲ್ಸ್ ಫಾಲೋ ಮಾಡದಿರೋರ್ಗೆ ಏನು ಮಾಡಿದ್ರು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದನ್ನೇ ಸ್ಟಾಪ್ ಮಾಡಿದರೆ. ಅಂದರೆ ಅವ್ರಿಗೆ ಕೆಲವ್ರಿಗೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ 5ನೇ ಕಂತವರೆಗೂ ಕೂಡ ಹಣ ಬಂದಿದೆ, ಕೆಲವರಿಗೆ 10ನೇ ಕಂತವರೆಗೂ ಕೂಡ ಹಣ ಬಂದಿದೆ. ಅದಾದಮೇಲೆ ಏನಾಗ್ತಿದೆ ಅಂದರೆ ಅವ್ರಿಗೆ ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರ್ತಾ ಇಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ರೂಲ್ಸ್ಗಳನ್ನ ಹೇಳ್ತಾ ಇರ್ತಾರಲ್ಲ ಅದು ಟೈಮ್ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಫಾಲೋ ಅಪ್ ಮಾಡಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಸರ್ಕಾರದವ್ರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಏನು ಆಗ್ತಾ ಇರ್ತಾರಲ್ಲ ಅದನ್ನ ಸ್ಟಾಪ್ ಮಾಡ್ತಾರೆ. ಹಾಗಾದರೆ ಇವಾಗ ಲೇಟೆಸ್ಟಾಗಿ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸರ್ಕಾರದವರು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ದಾದ್ರೆ ಇಲ್ಲಿ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ್ತೀರಾ. ಇಲ್ಲಿ ನಿಮ್ಮ ಖಾತೆಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗ್ತಿದೆ. ಇವಾಗ ಟೋಟಲ್ ಆಗಿ ನಿಮಗೆ ಬಂದಿರೋದು 30,000 ರೂಪಾಯಿ ಬಂದಿರುತ್ತೆ. ಇವಾಗ ನಿಮಗೆ ನೆಕ್ಸ್ಟ್ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತೀರಾ. ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿದ ತಕ್ಷಣ ಇವಾಗ ನಿಮಗೆ 16ನೇ ಕಂತಿನ ಹಣ ಬೇಕು ಅಂದರೆ ನೀವೆಲ್ಲರೂ ಕೂಡ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿರಲೇಬೇಕಾಗಿದೆ. ಹಾಗಾದರೆ ಹೊಸ ರೂಲ್ಸ್ ಏನು ಬಂದಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಮೊದಲೇ ರೂಲ್ಸ್ ಏನಿದೆ ಅಂದರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೇನಾದರೂ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರಾ ಅಂದರೆ ನಿಮಗೆ ಕಾಮನ್ ಒಂದು ಪ್ರಶ್ನೆ ಇರುತ್ತೆ. ಏನಂದರೆ 2,000 ರೂಪಾಯಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಜಿಲ್ಲೆಯವ್ರಿಗಾಗಿರ್ಬೋದು ಅಥವಾ ಎಲ್ಲರಿಗೂ ಕೂಡ ಒಂದೇ ಟೈಮಲ್ಲಿ ಆಗ್ತಾರೆ. ಕೆಲವ್ರಿಗೆ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಏನಾಗ್ಬಿಡುತ್ತೆ ಅಂದರೆ ಬೇಗ ಬಂದುಬಿಡುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದು 10 ದಿನ 15 ದಿನ ಬಿಟ್ಕೊಂಡು ಲೇಟಾಗಿ ಬರುತ್ತೆ. ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಆಗಿ ಉಳಿದಿರುತ್ತೆ. ಯಾಕೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿ ಏನಿದೆಯಲ್ಲ 2,000 ರೂಪಾಯಿ ಸರ್ಕಾರದವರು ಒಂದೇ ಸಲ ಬಿಡುಗಡೆಯನ್ನು ಮಾಡ್ತಾರೆ. ಆದರೆ ಎಲ್ಲರ ಖಾತೆಗೂ ಕೂಡ ಒಂದೇ ಸಲ ಬಂದಿರಲ್ಲ. ಅವಾಗ ನೀವೇನು ಅನ್ಕೋತೀರಾ ಅಂದರೆ ಇವಾಗ ಕೆಲವ್ರದ್ದು ಇಂಡಿಯನ್ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ, ಅವ್ರಿಗೆ ಸ್ಪೀಡಾಗಿ ಬರ್ತಿದೆ, ಅವ್ರದ್ದು ನಂದು ಕೆನರಾದಲ್ಲಿದೆ ಅದಕ್ಕೆ ಲೇಟಾಗಿ ಬರ್ತಿದೆ. ಇವಾಗ ನಾನು ಏನಾದರೂ ಅಕೌಂಟ್ನ ಚೇಂಜ್ ಮಾಡಿಸ್ಕೊಬಿಟ್ರೆ SBIಯಲ್ಲಿ ನನಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ನನಗೆ ಬೇಗ ಬರುತ್ತೆ. ನಾನು ಒಂದು 10 ದಿನ 15 ದಿನ ಎಲ್ಲ ಕಾಯೋ ಅವಶ್ಯಕತೆ ಇರೋದಿಲ್ಲ ಲೇಟಾಗಿ ಅಂತ ಅನ್ಕೊಬಿಟ್ಟಿರ್ತಾರೆ. ಸರ್ಕಾರದವರು ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಹೊಡಿಸಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರು 2,000 ರೂಪಾಯಿನ ಪಡ್ಕೋತಾ ಇರ್ತಾರೆ ಪ್ರತಿ ತಿಂಗಳು, ಅವ್ರು ಯಾರು ಕೂಡ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಿಸ್ಬಾರ್ದು. ಚೇಂಜ್ ಮಾಡಿಸಿದ್ರೆ ಕಡ್ಡಾಯವಾಗಿ ಅವರು ಆಧಾರ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಯಾಕೆಂದರೆ ನೀವು ಒಂದು ಆಧಾರ್ ಕಾರ್ಡ್ ಇರುತ್ತೆ, ಅದನ್ನ ನೀವು 2 ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸಿದಾಗ ಅದು ನಿಮಗೆ DBT ಲಿಂಕ್ ಮಾಡಿಸ್ಬೇಕಾಗುತ್ತೆ. ಆ ಒಂದು ಪ್ರೊಸೆಸಲ್ಲಿ ಏನಾಗುತ್ತೆ ಅಂದರೆ ಫ್ರೀಸ್ ಮಾಡ್ತಾರೆ. ಆವಾಗ ನಿಮಗೆ ಆ ಅಕೌಂಟ್ಗೂ ದುಡ್ಡು ಬರೋ ಸ್ಟಾಪ್ ಆಗುತ್ತೆ, ಈ ಅಕೌಂಟ್ಗೂ ಕೂಡ ಬರೋ ಸ್ಟಾಪ್ ಆಗುತ್ತೆ. ನೀವು ಒಂದು ಸಲ ಅಕೌಂಟ್ನ ಚೇಂಜ್ ಮಾಡಿದಾಗ ಏನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ DBTನೂ ಕೂಡ ಆಗಿರಬೇಕು ಮತ್ತು ನೆಕ್ಸ್ಟ್ ನಿಮ್ಮದು ಆಧಾರ್ ಕಾರ್ಡು ಕೂಡ ಲಿಂಕ್ ಆಗಿರಬೇಕು, ಚೇಂಜ್ ಆಗಬೇಕು, ಶಿಫ್ಟ್ ಆಗಬೇಕು. ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು 2 ಪ್ರೊಸೆಸ್ ಮಾಡ್ಕೊಂಡ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಈ ರೀತಿ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡ್ಕೊಳ್ಳೋರಿಗೆ ಗೃಹಲಕ್ಷ್ಮಿ ಯೋಜನೆ ಬರೋದು ಒಂದು 2-3 ತಿಂಗಳು ಡಿಲೇ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ರೆ. ಹಾಗಿದ್ರೆ 2ನೇ ರೂಲ್ಸ್ ಏನು ಅಂತ ನೀವು ಕೇಳ್ಬೋದು. ಈ ಒಂದು ರೂಲ್ಸ್ನ ಆಗಲೇ ಮೊದಲೇ ಕೂಡ ಹೇಳಿದರು, ಲಾಸ್ಟ್ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ರು. ಈ ಒಂದು 2ನೇ ರೂಲ್ಸ್ ಏನಪ್ಪ ಹೇಳಿದರೆ ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅಂದರೆ ರೇಷನ್ ಕಾರ್ಡಲ್ಲಿ ಏನು 4 ಜನ ಮೆಂಬರ್ಸ್ ಇರ್ಬೋದು ಅಥವಾ 5 ಜನ ಇರ್ಬೋದು, ಎಲ್ಲರದು ಕೂಡ ಆಧಾರ್ ಕಾರ್ಡ್ ಬಂದ್ಬಿಟ್ಟು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಅಂತ ಹೇಳಿದರೆ. ಯಾಕೆಂದರೆ ಎಷ್ಟು ಜನದ್ದು GST ಕಟ್ಟೋದು, ಟ್ಯಾಕ್ಸ್ ಕಟ್ಟೋದು, ಅವ್ರ ಫ್ಯಾಮಿಲಿ ಮೆಂಬರ್ದು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಒಂದು ಡಾಟಾ ಎಲ್ಲ ಮಿಸ್ ಮ್ಯಾಚ್ ಆಗ್ತಿದೆ ಅಂದ್ಬಿಟ್ಟು ಈ ರೀತಿ ರೂಲ್ಸ್ ಹೇಳಿದ್ದಾರೆ. ರೇಷನ್ ಕಾರ್ಡ್ದು KYC ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದರೆ ಒಂದು ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋಕ್ಕೆ. ಮತ್ತು ನೀವು ಇದೇ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಒಂದು 2 ರೂಲ್ಸ್ ಹೊಸ ರೂಲ್ಸ್ ಎಲ್ಲರಿಗೂ ಕೂಡ ಗೊತ್ತಾಗಿ